ಫ್ರೆಂಡ್ಸ್, ಇವತ್ತು ಪಲಾವ್ ಮಾಡಿದ್ದೀನಿ. ಪಲಾವು ಮತ್ತು ಮೊಸರು ಬಜ್ಜಿ, ಅವರೆಕಾಳು ಮತ್ತು ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿ ಮಾಡಿದ್ದೀನಿ ನೋಡಿ. ರೆಸಿಪಿನ ನಾನು ಮಾಮೂಲಿ ಪಲಾವ್ ಮಾಡೋದಲ್ವ ಅಂಥೇಳಿ ಶೂಟ್ ಮಾಡ್ಕೊಳ್ಳಿದ್ದ. ಜೋಡಿ ಬಾಳೆಹಣ್ಣು ಅದೇ ನಾನು ತಿನ್ನಲ್ಲ. ಬೇಡ, ಜೋಡಿ ಬಾಳೆಹಣ್ಣು ಅದು ಜೋಡಿ ಬಾಳೆಹಣ್ಣು ಅಮ್ಮ ಮುರಿತು ಅದನ್ನ. ಇಲ್ಲ ಚಿನ್ನಿ, ಜೋಡಿ ಬಾಳೆಹಣ್ಣು ಮತ್ತೆ ಅಂಟ್ಕೊಂಡು ಏನಕ್ಕಿತ್ತು ಅದು? ಅದ್ಮೇಲೆ ಒಂಚೂರು ಹೆಣ್ಣು ಅಂಟ್ಕೊಂಡಿತ್ತೆ ಮನೆ, ಅದನ್ನೇ ಜೋಡಿ ಬಾಳೆಹಣ್ಣು. ನನಗೆ ಬಾಳೆಹಣ್ಣು ತರಬೇಕು, ಜೋಡಿ ಬಾಳೆಹಣ್ಣು ಸಿಕ್ತು, ನಾನು ತೆಗೆಸ್ಬಿಟ್ಟೆ ತಂದಿದ್ದ. ಅದು ಏನ್ ಜೋಡಿ ಬಾಳೆಹಣ್ಣು? ಸುಳ್ಳು ಅನ್ಸುತ್ತದಲ್ಲ. ಸುಳ್ಳವಲ್ಲ, ತಿನ್ಬಿಟ್ರೆ ಅವಳಿ ಜೋಡಿ ಮಕ್ಕಳಾಗತ್ತೆ. ಮಮ್ಮಿ ಟ್ರೈ ಮಾಡ್ಬೇಕು, ಅಮ್ಮ ತಿನ್ಬೇಕು, ಏನಾಗುತ್ತೆ. ಅವಳಿ ಜೋಡಿ ಮಕ್ಕಳಾಗ್ಲಿ ಅಂತ ನಂಗೆ ಅಲ್ಲ, ಜಸ್ಟ್ ಎಕ್ಸ್ಪೆರಿಮೆಂಟ್. ನಾವು ಒಂದ್ ಮಗು ನೀನ್ ನೋಡ್ಕೊತೀಗ ತೊಳ್ಕೊಂಡು ನಾನ್ ನೋಡ್ಕೋತೀನಿ. ಯಾಕೆ ನೀವು ಫ್ರೀ ಆಗಿ ಬಿದ್ದಿಲ್ವಾ? ನೀವೊಂದು ಅಮ್ಮ ಒಂದ್ ನೋಡ್ಕೊಂಡು ಬಿಡಿ. ಪೆನ್ನು ಎಲ್ಲಿ ಬಿಟ್ಟಿದ್ದೆ? ಪೆನ್ನದು ಹೇಳು ನೋಡೋಣ. ಎಲ್ಲಿ ಬಿಟ್ಟಿದ್ದೆ ಹೇಳು. ಎಲ್ಲಿ? ನಂಗೇನ್ ಗೊತ್ತು, ಹೇಳು. ನೀನ್ ಕಳ್ಕೊಂಡಿರೋಳು ನೀನ್ ಹೇಳ್ಬೇಕು. ಕಳ್ದಿಲ್ಲ ಯಾವ್ದು. ನಿಮ್ ಹೆಂಡತಿ ಕಳ್ದಿರ್ಬೇಕು. ನಾನಲ್ಲ. ರಿಂಗ್ ಟೋನ್ ಚೇಂಜ್ ಮಾಡ್ತೀಯಲ್ಲ, ಸೇಮ್ ಸಾಂಗ್ ಆಡ್ಲಾ? ರಿಂಗ್ ಟೋನ್ ಚೇಂಜ್ ಮಾಡಿದವ್ರೆ ಸೇಮ್ ಸಾಂಗ್ ಆಡ್ತೀನಿ, ಆಯ್ತಾ? ಎಲ್ಲಿ ಬಿಟ್ಟಿರೋದಿದು? ಎಲ್ಲಿತ್ತು ಹೇಳು, ಎಲ್ಲಿತ್ತು ಅಂತ. ಕೊಡಿ ಪೆನ್ನು. ಅದು ಎಲ್ಲೂ ಬಿದ್ದಿದ್ದಿರಲ್ಲ, ತಗೊಂಡಿರ್ಬೇಕು. ಸುಮ್ನೆ ಮಾತಾಡ್ಬೇಕಲ್ಲ. ಆಟೋ ಸೀಟ್ ಅಡಿ ಬಿದ್ದಿತ್ತು. ಸೀಟ್ ಅಡಿಗೆ ಹೆಂಗ್ ಹೋಗ್ಬಿಡ್ತು? ಅಲ್ಲಿ ಕೆಳಗ್ ಬೀಳುತ್ತಲ್ಲ ಸೀಟ್ ಕೆಳಗ್. ಅದೇಂಗ್ ಹೋಗ್ಬಿಡ್ತು? ಒಂದ್ ಲೆಕ್ಕ ತಿಳ್ಕೊಂಡೆ, ಇದು ತನುದೇ ಪೆನ್ನು ಅಂತ ಒಂದ್ ಲೆಕ್ಕ ತಿಳ್ಕೊಂಡೆ. ಯಾವ್ದೋ ಬೇರೆ ತನುಪುಟ ಯಾವತ್ತೂ ಕೂಡ ಪೆನ್ನು ಪುಸ್ತಕನ ಇಗ್ನೋರ್ ಮಾಡಲ್ಲ, ಕರೆಕ್ಟ್ ಆಗಿ ಇಟ್ಟಿರುತ್ತೆ. ನಾನು ಇಲ್ಲಿ ತನಕ ಬುಕ್ ಕಳ್ದಿಲ್ಲ, ಪೆನ್ನು ಕಳ್ದಿಲ್ಲ. ಅದಕ್ಕೆ ಜಾಬಲ್ಲಿ ಇಟ್ಕೊಂಡಿದ್ದೀನಿ. ಆದ್ರೆ ಜಾಮೆಟ್ರಿ ಬಾಕ್ಸ್ ಮಾತ್ರ ಕಳ್ದು ಬಂದಿದ್ದು. ಯಾರು ಕತ್ಕೊಂಡು LKG ಯಲ್ಲಿ ಹೊಸ ಜಾಮೆಟ್ರಿ ಬಾಕ್ಸ್ ಗೊಂಬೆದು, ಅದು 150 ರೂಪಾಯಿ ಕೊಟ್ಟು ಕೊಡ್ಸಿದ್ದೆ ಅವಾಗ್ಲೇ. ಅದನ್ನೇ ಕಳೆದು ಬಂದಿದ್ದೆ. ಒಂದ್ಸತಿ ವಾಟರ್ ಬಾಟ್ಲು ಕಳೆದು ಬಂದಿದ್ದೆ. ಎಲ್ಲಾರು ಕಳ್ದಿರ್ತಾರ ಆ ಏಜ್ ಅಲ್ಲಿ, ಇವಾಗ್ಲೂ ಕಳೀತಾರ ಒಬ್ರೊಬ್ರು. ನಾನ್ ಕಳೆಯಲ್ಲ ಇವಾಗ. ಹೌದಾ? ಘಾಟಲ್ಲಿ ಅಲ್ಲೇನಪ್ಪ ಮಾಡಕ್ ಹೋಗ್ತಾ ಇದೀರಾ? ಮನೆ ಅದೊಂದು ವಯರ್ ರೆಡಿ ಮಾಡ್ಕೊಡು ಮನೆ. ಮಿಷಿನು ಮನೆ ಇಲ್ಲ ಮನೆ. ಸಾಂಡ್ರಿಗಂತ ಏನಕ್ಕೆ ತಗೊಂಡೆ? ಇವಾಗ ನಾನು ಇಡೋ ಬರೆಗೆ ಹೊಸ ವರ್ಷದ ಬೋನಸ್ ಹಾಕುಚ್ಚಿನಿ. ಏನಕ್ಕೆ? ಮಮ್ಮಿಗೆ ಬರೆ ಹರಾಸ್ಮೆಂಟ್ ಮಾಡ್ತಾ ಇದೀಯ ನನಗೆ. ಸುಮ್ಮನಿರ್ ಮುಡ್ಲಿ. ಆಟ ಆಡ್ಬಿಡ ಕರೆಂಟ್ ಇದ್ರಲ್ಲೆಲ್ಲ. ಸಾಹೇಬ್ರು ಬಲ್ಪ್ ರೆಡಿ ಮಾಡ್ತಾವ್ರಪ್ಪ. ಏನೇ ಈ ಥರ ಕಂಜೂಸ್ ಆ್ಯಸ್ ಆಗಿದೆಯಾ? ಕಂಜೂಸ್ ಆ್ಯಸ್ ಮನೆ. ಇದ್ರ ಕವರ್ ಎಸ್ಬಿಟ್ಟೆ ಮನೆ ಮೇಲಿಂದು, ಬಿಸಾಡ್ಬಿಟ್ಟೆ. ಮೆಕ್ಯಾನಿಕ್ ಮೂಳೆಯವ್ರೆ. ಬಲ್ಪ್ ಯಾಕೆ ಬಿಸಾಡೋಣ? ಯೂಸ್ ಆಗುತ್ತೆ. ಆಗುತ್ತೆ ಯೂಸ್. ಯಪ್ಪ 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 ಯಪ್ಪ, ಯಾಕೆ ಹಿಂಗಾದೆ? ಒಂದು ಬಲ್ಪ್ ತಗೊಂಬ ಅಂತಂದರೆ ನೋಡು, ಬೇಕಂತ ಮುಖದ ಹತ್ರ ತರ್ತೀಯ, ಬೇಕಂತ ಮುಖದ ಹತ್ರ ತರ್ತೀಯ. ಬಾಚೆ ನಿಮ್ಮ ಅಮ್ಮನ ಬರೆ ಹೆಂಗಿರ್ತೀನಿ ನೋಡಿದ್ರ? ಬರೀ ಸೀಸಾ ಬಿದ್ದರೆ ಸಾಕುತ್ತಾ? ಇಟ್ಲಾ ಬೇಡ ಇಟ್ಲಾ ಹೇಳು. ಅಲ್ಲ, ಹೋಗಿರೋ ಬಲ್ಪಿಗೆ ಆರ್ಡ್ರ್ ಮಾಡ್ತಾ ಇದೆಯಲ್ಲ, ಈ ರೇಂಜಿಗೆ ಕಂಜೂಸ್ ಆಗಿದೆಯಲ್ಲ ನೀನು. 100 ರೂಪಾಯಿ ಕೊಟ್ಟು ಬಲ್ಪ್ ತರಲ್ಲ ಅಂತೀಯಲ್ಲ, ಏನು ಹೇಳಬೇಕು? ಒಂದು ಬಲ್ಪಿಗೆ 3 ಇಂದ 4 ದಿನ ರಿಕ್ವೆಸ್ಟ್ ಮಾಡಬೇಕಲ್ಲ ಮುರಳಿ ನಿನ್ನ ಹತ್ರ. ಕಂಜೂಸ್ ಆಸ್. ಒಳ್ಳೆ ಆಗೋಯ್ತಲ್ಲ, ಅದಕ್ಕೆ ವೇಸ್ಟ್ ಮಾಡೋಣ. ಅದು ವರ್ಕ್ ಆಗುತ್ತಾ ನಿಜವಾಗ್ಲೂ? ಅದಾಗಲಿಲ್ಲ ಅಂದರೆ 500 ರೂಪಾಯಿ ಕೊಡ್ತೀಯಾ? ಆದರೆ 50 ರೂಪಾಯಿ ಕೊಡ್ತೀನಿ ನಿಮಗೆ.
ಅಲ್ಲ ಆದರೆ 50 ರೂಪಾಯಿ ನಾನು ಕೊಡ್ತೀನಿ, ಆಗಲಿಲ್ಲ ಅಂದರೆ 500 ರೂಪಾಯಿ ನಂಗೆ ಕೊಡ್ತೀಯಾ? ಕೊಡ್ತೀಯಾ? ನೈಲ್ ಕಟ್ ಮಾಡಿ ಫಸ್ಟ್. ನೈಲ್ ನೋಡಿ ಎಷ್ಟು ಉದ್ದ ಬೆಳ್ತಾವೆ. ಮನೆ ಇದ್ರದ್ದು ಇದೆ ಎಸ್ಬಿಟ್ಟೆ ಮನೆ ಕ್ಯಾಪ್ನ. ಅದು ಬಿಚ್ಚಿದಲ್ಲ, ನಾನೇನು ವೇಸ್ಟ್ ಅಂತ ಎಸ್ಬಿಟ್ಟೆ. ತನೋ ಇವತ್ತು ಫಸ್ಟು ಮರ್ಯಾದಿಂದ ಉಗುರು ಕಟ್ ಮಾಡು. ಉಗುರು ನೋಡಿ ಹೆಂಗಾಗಿದ್ದಾವೆ, ಹೆಂಗೆ ಬೆಳೆದಿದ್ದಾವೆ. ಬಲ್ಪ್ ರೆಡಿ ಆಯ್ತಪ್ಪ ಮೆಕ್ಯಾನಿಕ್ ಮುರಳಿ ಅವರಿಂದ. ಅರ್ಧ ಮೆಕ್ಯಾನಿಕ್. ತನು ತಡಿ ಇನಾಗ್ರೇಷನ್ ಆಗ್ತಿದೆ, ಒಂದು ನಿಮಿಷ. ಬಲ್ಪ್ ಇನಾಗ್ರೇಷನ್. ಬಾಯ್ಲಿ ಬಾ ಮೆಕ್ಯಾನಿಕ್. ಕೊಂಡು ಚುಚ್ತೈತೆ ಕಣ್ಮನೆ, ಅದ್ರ ಕ್ಯಾಪ್ ಬೇರೆ ಎಸ್ಬಿಟ್ಟೆ. ಅಯ್ಯೋ ಕಣ್ಣು ಮುಚ್ಚಿ ತೆಗ್ದಾಗೆಲ್ಲ ಡಾಟ್ ಕಾಣ್ತದೆ ಎಲ್ಲ ಕಡೆ. ಅಲ್ಲೋಡಿ ಅಲ್ಲಿ ಮನೆ ಎಸ್ಬಿಟ್ಟೆ ಕಣ್ಮನೆ ಅವತ್ತೆ. ನಂಗೇನು ಗೊತ್ತು ವೇಸ್ಟ್ ಅಂತ ಎಸ್ತೆ. ನೀನು ಈ ಥರ ಸಾಲ್ಡ್ರೆಲ್ಲ ಮಾಡ್ಬಿಟ್ಟು ದುಡ್ಡು ಉಳಿಸ್ತಿ ಅಂತ ಯಾರಿಗೆ ಗೊತ್ತಿತ್ತು? ಸಾಲ್ಡ್ರಲ್ಲೆಲ್ಲ ಆಟಾಡ್ಬೇಡ. ಮಾಮ ಸುಮ್ನೀರ್ ಮಾರಯ್ಯ. ಮೊದಲೇ ನನ್ನ ಕಾಲು ನೀಗ್ತಾನೆ ರೆಡಿ ಮಾಡ್ಕೊಂಡು ಡ್ಯಾನ್ಸು ಗಿನ್ಸು ಮಾಡ್ಕೊಂಡು ಖುಷಿಯಾಗಿದ್ದೀನಿ. ಗಂಡನಿಂದ ಹೆಂಡತಿಗೆ ಮಗುವಿಗೆ ಹರಾಸ್ಮೆಂಟ್. ಅಮ್ಮ ನೋಡ್ಬಿಟ್ರೆ ನನ್ ಕೊಂಡನ ತರ ಆಗುತ್ತೆ. ಅದು ಕ್ಯಾಪ್ ಇಲ್ಲ, ನಿಮ್ಮಮ್ಮ ಬಿಸಾಡೋಳಲ್ಲ, ಏನ್ ಮಾಡ್ಲಿ ನಾನು? ಬಾ ದೇವ್ರೇ, 100 ರೂಪಾಯಿ ಬಲ್ಪ್ ತರದೆ, ಅದ್ರಲ್ಲೇನೆ ಬರ್ತಾ ಇಲ್ವಾ ಬೆಳಕು? ಅಲ್ಲಿ ಬೆಳಕು ಬರ್ತಾ ಇಲ್ವಾ? ಅದ್ರಲ್ಲೇ ಸಾಲ್ಡ್ರು ಮಾಡಿ ಇಂಥ ಗ್ರೇಟ್ ಸೂಪರು. ನಮ್ಮ ಮನೆ ಮೇಲಿರೋವೆಲ್ಲ ಗುಜರಿ ಸಾಮಾನುಗಳು. ಗುಜರಿ ಸಾಮಾನು. ಆ ಗುಜರಿಯಿಂದಲೇ 120 ರೂಪಾಯಿ LED ಬಲ್ಪ್ ದುಡ್ಡು ಉಳಿತು. ಹೋಗಪ್ಪ ಸ್ವಾಮಿ, ಸಾಧಿಸ್ಬಿಟ್ಟೆ. ನನಗೆ ಡೋರಾ ಜ್ಞಾನ. ಡೋರಾ ದಿ ಎಕ್ಸ್ಪ್ಲೋರಾ. ಮನೆ ಅದೊಂದು ಹಂಗೆ ಆ ಸ್ಟಿಚಿಂಗ್ ಮಿಷಿನಿಗೆ ಒಂಚೂರು ಕೈ ಹಾಕ್ಬಿಡು ಮುರಳಿ ನೋಡು ಮುರಳಿ, ಆ ವೈಯರು ಅದು ನಿನ್ನ ಎಷ್ಟು ಇದು ಮಾಡಿದ್ರು ಆಗ್ತಾಯಿಲ್ಲ. ದಾಸನಪ್ಪ ಇದು. ವಾವ್, ಒಳ್ಳೆ ಬಿಸಿಲು ಬರ್ತಾ ಇದೆ ಒಳಗೆ. ತಂತಿ ಅದೇ ಏನಾದರೂ ಅಲ್ಲಿ ಸಾಲ್ಡ್ರಲ್ಲಿ ಅಲ್ಲೇನಾದರೂ ಇದ್ರಲ್ಲಿದ್ರೆ ಅಲ್ಲ, ಅದೇನೋ ಇದು ವೈಯರ್ ಥರ ಇದೆಯಲ್ಲ ಸಾಲ್ಡ್ರದ್ದು, ಅದ್ರಲ್ಲಿ ಆಗುತ್ತಾ ನೋಡು. ಇಲ್ಲ, ಕಟಿಂಗ್ ಪ್ಲೇಯರ್ ಎಲ್ಲ ಐತೆ. ನಿನ್ನ ಗಾಡಿಯಲ್ಲಿ ಇರಬೇಕು. ಕಲರ್ ಡ್ರೆಸ್ ಇದೆ, ನಾಳೆ ಪಿಂಕ್ ಕಲರ್ನೇ ಹಾಕ್ಕೋತೀನಿ ಸ್ಟಿಚ್ ಮಾಡ್ಕೊಂಡು. ಆನ್ಲೈನಲ್ಲಿ ತರಿಸಿರೋದು, ಆದರೆ ಡಬ್ಬ ಥರ ಇದೆ ಡ್ರೆಸ್. ಅದು ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ನೀಟಾಗಿ ಕೂತ್ಕೋಬೇಕು ಆವಾಗಲೇ. ಅವರೆಕಾಯಿ ತಂದಿದೆಯಲ್ಲ, ಎಷ್ಟು ತಂದಿದ್ದೆ ಅವರೆಕಾಯಿ? 1 kgನಾ? ನಾನು ಅವರೆಕಾಳು ಸುಲಿತೀನಿ ಸಾಂಬಾರಿಗೆ. ಟೈಟಾಗಿ ಇದು ಮಾಡಾಯ್ತಾ? ಮಾಡ್ಬಿಟ್ಟು ಕರಿ, ನಾನು ಅವರೆಕಾಯಿ ಸುಲಿತೀನಿ. ಆಗೋಯ್ತಾ? ಸರ್ವಿಸ್ ಮಾಡಿಸಿದ್ಯಲ್ಲ ಕಾರ್ನ? ಸರ್ವಿಸ್ ಎಲ್ಲ ಮಾಡಿಸಿ ನಿಲ್ಸಿದೆಯಲ್ಲ? ಹಾಂ ನೀನು ಯಾವಾಗ ಕೆಲಸ ಮಾಡಿಸ್ತೀಯ ಮಾರಾಯ? ಅದ್ರದ್ದು ಹೇಳ್ತಾನೆ ಇದೆಯಾ ಕೆಲಸ ಮಾಡಿಸ್ಬೇಕು. ಭೂವರಹ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಾನು. ಯಾವಾಗ ಹೋಗೋಣಂತೆ? ಬರೋ ತಿಂಗಳು. ಟೈಟ್ ಆಯ್ತಾ?
ಇಲ್ಲ ಮನೆ ಲೂಸ್ ಆಗಿದೆ. ಇನ್ನೇನ್ ಟೈಟ್ ಮಾಡ್ತಾರೆ? ಇಲ್ಲ ನೋಡು, ಇಷ್ಟು ಹಿಂಗೆ ಲೂಸ್ ಇರಬಾರ್ದು ಮನೆ, ಪುಸ್ಕು ಹಸ್ಕೊಳುತ್ತೆ. ಹಸ್ಕೊಳಲ್ಲ, ಟೈಟ್ ಇದೆ. ಬೇಕಾದ್ರೆ ನೀವು ಟ್ರೈ ಮಾಡ್ಬೇಕಾರೆ. ಸರಿ ಬಿಡು, ಆಯ್ತು, ಓಕೆ, ಡನ್. ನೋಡಿ ಏನೋ ಸಿಗಾಕೋತೆ. ಒಂದಷ್ಟು ದಿನ ಹೇಳಿದ ಮೇಲೆ ಅದು ಕೆಲಸ ಆಗೋದು ನಮ್ಮ ಮನೇಲಿ, ತಕ್ಷಣಕ್ಕೆ ಯಾವುದೂ ಆಗಲ್ಲ. ಇನ್ನೊಂಚೂರು ಟೈಟ್ ಮಾಡು ಸಾಧ್ಯ ಆದರೆ. ಹಾಂ, ನೋಡ್ದಾ ಹೆಂಗೆ ಹಸ್ಕೊಳುತ್ತೆ? ಟೈಟ್ ಮಾಡಿದ್ದೀನಿ, ಇನ್ನೊಂಚೂರು ಟೈಟ್ ಮಾಡು, ಜಾಸ್ತಿ ಆಗಲ್ವಾ? ಇನ್ನೊಂಚೂರು ಮಾಡು. ಮತ್ತೆ ಹಸ್ಕೊಂತಾನೆ ಇದ್ರೆ ಹೊಲಿಬೇಕಾದ್ರೆ ಹಿಂಸೆ ಆಗುತ್ತೆ. ತಗೊಂಡಿರೋ ಟಾಪ್ಗಳೆಲ್ಲ ಒಂದೂ ಹೊಲ್ಕೊಂಡಿಲ್ಲ, ನೈಟಿಗಳೆಲ್ಲ ಹೊಲ್ಗೆ ಬಿಟ್ಟವೆ. ನಾನು ಅವರೆಕಾಳು ಸುಲಿತೀನಿ. ಬಾಯ್. First compressed and then passed into a catalytic chamber containing platinum gases catalyzed at 800 degrees Celsius. This results in the oxidation temperature of the catalytic chamber. The hot gases are then passed into a heat exchanger cooling chamber, and then they are mixed with air and passed into another chamber.